ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ನವರಾತ್ರಿ ಸಮಯದಲ್ಲಿ ನಾವು ಅಖಂಡ ಜ್ಯೋತಿಯ ದೀಪನ ಆರಾಧನೆ ಮಾಡ್ತೀವಿ. ಆ ಅಖಂಡ ಜ್ಯೋತಿಯ ದೀಪದ ಪದ್ಧತಿ, ಆರಾಧನೆ ಹೇಗಿರಬೇಕು, ಯಾವ ವಸ್ತುಗಳನ್ನ ಹಾಕಬೇಕು, ಯಾವ ದಾರನ ಹಾಕಿದ್ರೆ ನಮಗೆ ದುರ್ಗಾದೇವಿ ಮಾತೆಯ ಆಶೀರ್ವಾದ ಸಿಗುತ್ತೆ, ಯಾವ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಮಗೆ ಅಖಂಡ ಜ್ಯೋತಿಯಿಂದ ಬಂದಂತಹ ಧನಲಾಭ ಇರ್ಬೋದು, ಐಶ್ವರ್ಯ ಪ್ರಾಪ್ತಿ ಇರ್ಬೋದು, ಸಿರಿ ಸಂಪತ್ತುಗಳು ಯಾವ ರೀತಿ ನಮಗೆ ಸಿಗೋದಕ್ಕೆ ಕಾರಣ ಆಗುತ್ತೆ, ಯಾವ ಮಂತ್ರಗಳನ್ನ ಹೇಳ್ಕೊಬೇಕು, ಅದರ ಜೊತೆಗೆ ನಾವು ಯಾವ ಪದ್ಧತಿಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ನವರಾತ್ರಿ ಹಬ್ಬದ 9 ದಿನವೂ ಅಖಂಡ ದೀಪವನ್ನು ಅಥವಾ ಅಖಂಡ ಜ್ಯೋತಿಯನ್ನು ಬೆಳಗುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಆದರೆ ಅಖಂಡ ಜ್ಯೋತಿ ಬೆಳಗುವುದೆಂದರೆ ಅದಷ್ಟು ಸುಲಭದ ಕಾರ್ಯವಲ್ಲ. ಕೆಲವು ಕಠಿಣ ನಿಯಮಗಳನ್ನು ಅನುಸರಿಸಬೇಕಾಗಬಹುದು. ಅದು ಬಹಳ ಮುಖ್ಯ. ನವರಾತ್ರಿಯ ದಿನ ಅಖಂಡ ಜ್ಯೋತಿಯನ್ನು ಬೆಳಗುವುದು ಹೇಗೆ, ಯಾತಕ್ಕೋಸ್ಕರ ಬೆಳಗಿಸಬೇಕು, ಮತ್ತು ಯಾವ ಮಂತ್ರನ ಹೇಳ್ಕೊಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಶಕ್ತಿಯನ್ನು ಆರಾಧಿಸುವ 9 ದಿನಗಳ ನವರಾತ್ರಿ ಹಬ್ಬವು ಅಕ್ಟೋಬರ್ 3ರಿಂದ ಪ್ರಾರಂಭವಾಗಲಿದೆ. ಶಾರದೀಯ ನವರಾತ್ರಿ 9 ದಿನಗಳು ದುರ್ಗಾದೇವಿಯ ಪೂಜೆ ಮತ್ತು ಆಚರಣೆಗಳನ್ನು ಮಾಡಲಾಗುತ್ತದೆ. ಶಾರದೀಯ ನವರಾತ್ರಿಯ ಮೊದಲ ದಿನದ ಘಟಸ್ಥಾಪನೆಯಷ್ಟೇ ಮಹತ್ವವನ್ನು ಅಖಂಡ ಜ್ಯೋತಿಗೂ ಇದೆ. ನವರಾತ್ರಿಯಲ್ಲಿ ಅನೇಕ ಜನರು ಅಖಂಡ ಜ್ಯೋತಿಯನ್ನು ತಮ್ಮ ಮನೆಗಳಲ್ಲಿ ಅಥವಾ ಪೆಂಡಲ್ಗಳಲ್ಲಿ ಬೆಳಗಿಸುತ್ತಾರೆ. ನೋಡಿ, ಅಖಂಡ ಜ್ಯೋತಿಯು 9 ದಿನಗಳ ಕಾಲ ನಿರಂತರವಾಗಿ ಉರಿಯಬೇಕೆಂಬ ನಿಯಮವಿದೆ. ಅಖಂಡ ಜ್ಯೋತಿಯನ್ನು ಬೆಳಗುವುದು ಎಂದರೆ ದುರ್ಗೆಯ ಆರಾಧನೆಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು ಎಂದರ್ಥ. ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಹಲವಾರು ಪ್ರಯೋಜನಗಳಿದ್ದರೂ ಇದು ಕೇವಲ ಕಠಿಣ ನಿಯಮಗಳನ್ನು ಹೊಂದಿದೆ. ಇವುಗಳನ್ನು ಅನುಸರಿಸದಿದ್ದರೆ ದೇವಿಯು ಕೋಪಗೊಳ್ಳಬಹುದು. ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಆಗುವ ಪ್ರಯೋಜನಗಳು, ನಿಯಮಗಳು ಮತ್ತು ಮಂತ್ರಗಳನ್ನು ತಿಳಿಸುತ್ತಿದ್ದೇನೆ. ನೋಡಿ, ಅಖಂಡ ಜ್ಯೋತಿಯನ್ನು ಹಿತ್ತಾಳೆ ಅಥವಾ ಮಣ್ಣಿನ ಪಾತ್ರೆಯ ದೊಡ್ಡ ಕುಂಡದಲ್ಲಿ ಘಟಸ್ಥಾಪನೆ ದಿನದಿಂದ ಬೆಳಗಿಸಲಾಗುತ್ತದೆ. 9 ದಿನಗಳ ಕಾಲ ಅದನ್ನು ನಂದಿಸದೆ ಉರಿಯಬೇಕಾಗುತ್ತದೆ. ಮಣ್ಣಿನ ಮಡಿಕೆ ಒಡೆಯದಂತೆ ನೋಡಿಕೊಳ್ಳಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ನೀವು ಅಖಂಡ ದೀಪ ಏನಾದರೂ ಮಾಡ್ತೀನಿ ಅಂತ ಅನ್ನೋರು ಒಂದು ದೊಡ್ಡದು ಹಿತ್ತಾಳೆಯ ದೀಪ ತಗೋಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಒಂದು ಮಣ್ಣಿನದು ಮಡಿಕೆ, ಅಂದರೆ ಅಗಲ ರೂಪದಲ್ಲಿರುವಂಥ ಮಣ್ಣಿನ ದೀಪನ ನೀವು ತಗೊಂಡು ಅದರಲ್ಲಿ ನೀವು ಅಖಂಡ ದೀಪಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ಅಖಂಡ ದೀಪದ ಮಣ್ಣಿನ ಪಾತ್ರೆಗೆ ನೀವು ಚೆನ್ನಾಗಿ ಅರಿಶಿಣನ ಹಚ್ಚಿ ಅದರ ಮೇಲೆ ನೀವು ಬಾರ್ಲಿನ ಹಾಕ್ಬೋದು, ಇಲ್ಲ ಗೋಧಿನ ಹಾಕ್ಬೋದು, ಇಲ್ಲ ಅಂದರೆ ನೀವು ಭತ್ತದ ಹರಳನ್ನು ಹಾಕಿ ತದನಂತರ ಅದಕ್ಕೆ ಇನ್ನೊಂದು ದೀಪನ ತಗೊಂಡು ಒಂದು ತಾಮ್ರದ ತಟ್ಟೆ, ಅಂದರೆ ಮಣ್ಣಿನ ತಟ್ಟೆನ ತಗೊಬೇಕಾಗುತ್ತೆ. ಆ ತಟ್ಟೆಗೆ ಅರಿಶಿಣನೆಲ್ಲ ಹಚ್ಚಿ ಅರಿಶಿಣ ಕುಂಕುಮ ಇಟ್ಟು ತಟ್ಟೆ ಒಳಗಡೆಗೆ ಬಾರ್ಲಿ ಅಥವಾ ಗೋಧಿ ಅಥವಾ ಗೋಧಿ ಅಥವಾ ಭತ್ತದ ಹರಳನ್ನು ಹಾಕಬೇಕಾಗುತ್ತೆ. ಕೆಲವೊಬ್ಬರು ಘಟಸ್ಥಾಪನೆ ಮಾಡ್ತಾರೆ, ಅಂದರೆ ಕೆಲವೊಂದು ಮನೆತನಗಳಿಂದ ಆ ಪದ್ಧತಿ ಬಂದಿರುತ್ತೆ. ಅವರು ಧಾನ್ಯಗಳನ್ನ, ಮೊಳಕೆ ಹೊಡೆಸಿದಂಥ ಧಾನ್ಯಗಳನ್ನ ಇಟ್ಟು ಅದನ್ನು ಘಟಸ್ಥಾಪನೆ ಮಾಡಿ ಅದು 9 ದಿನಗಳ ಕಾಲ ನಿರಂತರವಾಗಿ ಮೊಳಕೆ ಹೊಡೆದಿರುವಂತಹ ಕಾಳುಗಳನ್ನ ಮಡಿಕೆಗೆ ತುಂಬಿ ಅದರ ಮೇಲೆ ಘಟಸ್ಥಾಪನೆ ಮಾಡಿ ಪೂಜೆ ಮಾಡೋವಂಥ ಪದ್ಧತಿ ಇರುತ್ತೆ. ಕೆಲವೊಬ್ಬರಲ್ಲಿ ಆ
ಪದ್ಧತಿ ಇರೋದಿಲ್ಲ. ಯಾಕಂದರೆ ಎಲ್ಲರೂ ಮಾಡ್ತಾರೆ ಅಂತ ಎಲ್ಲದೂ ನಾವು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಪದ್ಧತಿಗಳು ಅವರವರ ಮನೆಗಳಲ್ಲಿರುತ್ತೆ. ಮಾಡಬೇಕು ಅನ್ನೋರು ಮಾಡ್ತಾರೆ, ಇಲ್ಲ ನಿಮಗೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಮಾಡ್ಬೋದು. ಆದರೆ ನಾನು ಇವತ್ತು ಅಖಂಡ ಜ್ಯೋತಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಆ ಮಣ್ಣಿನ ಪಾತ್ರೆಯಲ್ಲಿ ನೀವು ಅಂದರೆ ಮಣ್ಣಿನ ತಟ್ಟೆಗೆ ಅರಿಶಿಣನ ಹಚ್ಚಿ ಬಾರ್ಲಿ ಅಥವಾ ಗೋಧಿ ಅಥವಾ ಭತ್ತದ ಕಾಳುಗಳನ್ನ ನೀವು ಆ ತಟ್ಟೆಯ ತುಂಬ ನೀವು ಸುರಿಬೇಕಾಗುತ್ತೆ. ಸುರಿದಿದ ನಂತರ ನೀವು ಒಂದು ಅಗಲವಾದ ದೀಪನ ನೀವು ತಗೋಬೇಕಾಗುತ್ತೆ. ಆ ದೀಪಕ್ಕೆ ಚೆನ್ನಾಗಿ ಅರಿಶಿಣ ಹಚ್ಚಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಅರಿಶಿಣ ಕುಂಕುಮ ಇಟ್ಟಾದಮೇಲೆ ತುಪ್ಪನಾದರೂ ಹಾಕ್ಬೋದು, ಇಲ್ಲ ಅಂದರೆ ಶುದ್ಧವಾದ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು, ಅಥವಾ ಎಳ್ಳೆಣ್ಣೆ ಹಾಕ್ತೀನಿ ಅಂದರೆ ಎಳ್ಳೆಣ್ಣೆನೂ ಕೂಡ ಹಾಕಬಹುದು. ಒಟ್ಟಿನಲ್ಲಿ ನೀವು ತುಪ್ಪ ಹಾಕಿದ್ರೆ ಸರ್ವಶ್ರೇಷ್ಠವಾದದ್ದು. ಇಲ್ಲ ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂದರೆ ನಿಮಗೆ ದೀಪಮ್ ಅಂತ ಒಂದು ಎಣ್ಣೆ ಸಿಗುತ್ತೆ, ಅದು ಕೂಡ ನೀವು ಹಾಕೊಬೋದು. ನೋಡಿ, ಅಖಂಡ ಜ್ಯೋತಿಗೆ ಬೆಳಗಿದ ತುಪ್ಪವನ್ನು ನೆಲದ ಮೇಲೆ ಇಡಬೇಡಿ. ಪೂಜೆಯ ಪೀಠದಲ್ಲಿ ಅಷ್ಟಭುಜವನ್ನು ಮಾಡಿ ಮತ್ತು ಮಾತೆಯ ದುರ್ಗೆಯ ವಿಗ್ರಹದ ಮುಂದೆ ಅಖಂಡ ಜ್ಯೋತಿಯ ಕುಂಡವನ್ನು ಇರಿಸಿ. ಅಂದರೆ ನೀವು ಯಾವುದೇ ಒಂದು ದೀಪನ ಹಚ್ಚೋದಕ್ಕಿಂತ ಮುಂಚೆ ಅಷ್ಟಭುಜದ ರಂಗೋಲಿನ ನೀವು ಹಾಕಬೇಕಾಗುತ್ತೆ. ಆ ರಂಗೋಲಿ ಅಂದರೆ ಭತ್ತದ ಹರಳೆಲ್ಲ ಹರಡಿರ್ತಿರಲ್ಲ, ಅದರ ಮೇಲೆ ಒಂದು ರಂಗೋಲಿನ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಆ ದೀಪನ ಇಟ್ಟು ಅದಾದಮೇಲೆ ನೀವು ದೀಪಕ್ಕೆ ನೀವು ತುಪ್ಪನಾದರೂ ಹಾಕಿದ್ರೆ ತುಂಬ ಸರ್ವಶ್ರೇಷ್ಠವಾದದ್ದು. ನೀವು ತುಪ್ಪ ಹಾಕೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಟ್ಟಿರೋಂಥ ತುಪ್ಪನ ಡೈರೆಕ್ಟಾಗಿ ಸುರಿಬೇಡಿ. ಯಾಕಂದರೆ ನೆಲದ ಮೇಲೆ ಇಡಬೇಡಿ. ನೀವು ದೇವರ ಪೂಜೆಗೆ ಬಳಸುವಂಥ ತುಪ್ಪನ ಒಂದು ಮಣೆಯ ಮೇಲೆ ಇಟ್ಟು ತದನಂತರ ಆ ಮಣೆಯ ಮೇಲಿಂದ ತೆಗೆದು ದೀಪಕ್ಕೆ ಸುರಿಯಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ದುರ್ಗೆಯ ಆಶೀರ್ವಾದ ನಮಗೆ ಸಿಗುತ್ತೆ. ನೋಡಿ, ಅಖಂಡ ಜ್ಯೋತಿಗೆ ಬೆಳಗಿದ ದೀಪವನ್ನು ನೆಲದ ಮೇಲೆ ಇಡಬೇಡಿ. ಪೂಜೆಯ ಪೀಠದಲ್ಲಿ ಅಷ್ಟಭುಜವನ್ನು ಮಾಡಿ ಮತ್ತು ಮಾತೆಯ ದುರ್ಗೆಯ ವಿಗ್ರಹದ ಮುಂದೆ ಅಖಂಡ ಜ್ಯೋತಿಯ ಕುಂಡವನ್ನು ಇರಿಸಿ ಅಖಂಡ ಜ್ಯೋತಿಯಲ್ಲಿ ಹಸುವಿನ ತುಪ್ಪವನ್ನು ಬಳಸಿ, ತುಪ್ಪವಿಲ್ಲದಿದ್ದರೆ ಶುದ್ಧವಾದ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಕೂಡ ಬಳಸಬಹುದು. ದೇವಿಯ ವಿಗ್ರಹದ ಬಲಭಾಗದಲ್ಲಿ ದೀಪವನ್ನು ಇರಿಸಿ ಎಳ್ಳೆಣ್ಣೆಯ ದೀಪವಿದ್ದರೆ ಅದನ್ನು ದುರ್ಗಾದೇವಿಯ ಮೂರ್ತಿಯ ಎಡಭಾಗದಲ್ಲಿ ಇಡಬೇಕು. ನೋಡಿ, ಅಕಸ್ಮಾತ್ ನೀವು ತುಪ್ಪದ ದೀಪ ಏನಾದರೂ ಬೆಳಗ್ತಾ ಇದ್ದೀರಾ ಅಂದರೆ ನೀವು ದುರ್ಗಾದೇವಿಯ ವಿಗ್ರಹ ಏನಾದರೂ ಪ್ರತಿಷ್ಠಾಪನೆ ಮಾಡಿದರೆ ಅಥವಾ ದುರ್ಗಾದೇವಿಯ ಫೋಟೋಗೆ ನೀವು ಅಲಂಕಾರ ಮಾಡಿದರೆ ತುಪ್ಪದ ದೀಪ ಆದರೆ ಬಲಗಡೆ ಇಡಿ. ಸಾಸಿವೆ ಎಣ್ಣೆನ ದೀಪ ಏನಾದರೂ ಬೆಳಗ್ತಾ ಇದ್ದೀರಾ ಅಂದರೆ ಎಡಭಾಗದಲ್ಲಿ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿ, ಅಖಂಡ ಜ್ಯೋತಿಗೆ ಯಾವಾಗಲೂ ಅಷ್ಟೇ ಎಳ್ಳೆಣ್ಣೆಯ ದೀಪನ ನೀವು ಬಳಸ್ತಿದ್ದೀರಿ ಅಂದರೆ ನೋಡಿ, ಅಖಂಡ ಜ್ಯೋತಿಗೆ ಬೆಳಗಿದ ದೀಪವು ನೆಲದ ಮೇಲೆ ಇಡಬೇಡಿ. ಪೂಜೆಯ ಪೀಠದಲ್ಲಿ ಅಷ್ಟಭುಜವನ್ನು ಸ್ಥಾಪನೆ ಮಾಡಿದ ನಂತರ ಹಸುವಿನ ತುಪ್ಪವನ್ನು ಬಳಸಿ. ಹಸುವಿನ ತುಪ್ಪ ನಿಮಗೆ ಆಗ್ತಾ ಇಲ್ಲ ಅಂದರೆ ಎಳ್ಳೆಣ್ಣೆ ದೀಪವನ್ನು ಕೂಡ ಬೆಳಗಿಸಬಹುದು. ನೋಡಿ, ಎಳ್ಳೆಣ್ಣೆಯನ್ನು ಕೂಡ ಬಳಸಬಹುದು. ದೇವಿಯ ವಿಗ್ರಹದ ಬಲಭಾಗದಲ್ಲಿ ದೀಪವನ್ನು ಇರಿಸಿ ಎಳ್ಳೆಣ್ಣೆಯ ದೀಪವಿದ್ದರೆ ಅದನ್ನು ದುರ್ಗಾಮೂರ್ತಿಯ ಎಡಭಾಗದಲ್ಲಿ ಇಡಿ. ಸಾಸಿವೆ ಎಣ್ಣೆಯಿಂದ ನೀವು ಏನಾದರೂ ದೀಪ ಹಚ್ಚುತ್ತಿದ್ದೀರಾ ಅಂದರೆ ಅದು ಕೂಡ ನೀವು ಎಡಭಾಗದಲ್ಲಿ ಇಡಬೇಕಾಗುತ್ತೆ. ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು 9 ದಿನಗಳ ಕಾಲ ದೇವಿಯನ್ನು ಪ್ರಾಮಾಣಿಕ ಹೃದಯದಿಂದ ಪೂಜಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಜ್ವಾಲೆಯನ್ನು ಬೆಳಗಿಸುವ ಮೊದಲ ಪೂಜ್ಯ ಗಣೇಶನನ್ನು, ಶಿವ ಮತ್ತು ಪಾರ್ವತಿ ದೇವಿಯನ್ನು ಸ್ಮರಿಸಬೇಕೆಂಬುದು ಗಮನದಲ್ಲಿಟ್ಟುಕೊಳ್ಳಿ. ಬಯಕೆಯು ನೆರವೇರಲು ಅವರೊಂದಿಗೆ ನಾವು ಸಂಕಲ್ಪ ಪೂಜೆಯನ್ನು ಮಾಡಬೇಕು.
ನೋಡಿ ಅದನ್ನು ಬೆಳಗಿಸಿ. ಅಂದರೆ ನಾವು ಮೊದಲಿಗೆ ಯಾವುದೇ ಒಂದು ಪೂಜೆನ ಮಾಡಬೇಕು ಅಂದರೆ ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಗಣಪತಿ ದೇವರನ್ನು ನಾವು ಆರಾಧನೆ ಮಾಡಿ ಸಂಕಲ್ಪ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು, ತದನಂತರ ನಮ್ಮ ಇಷ್ಟಾರ್ಥಗಳಿಗೆ ಯಾವುದ್ಯಾವುದು ರೀತಿಯಲ್ಲಿ ನೀವು ನಮ್ಮ ಆಸೆನ ಪೂರೈಸಬೇಕು ಅಂತ ನೀವು ಬಯಸ್ತಿದ್ದೀರೋ ಅದೊಂದನ್ನು ಪ್ರತಿಯೊಂದನ್ನು ನೀವು ಗಣೇಶನಿಗೆ ಪ್ರಾರ್ಥನೆ ಮಾಡಿ, ಆನಂತರ ನೀವು ದುರ್ಗಾದೇವಿಗೆ ಹೇಳೋದ್ರಿಂದ ನಿಮ್ಮ ಬಯಕೆಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಆನಂತರ ನೀವು ದೀಪಕ್ಕೆ ನೀವು ಹಣೆ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ದೀಪದ ಬತ್ತಿ ನಮಗೆ ಯಾವಾಗಲೂ ಅಖಂಡ ಜ್ಯೋತಿಯ ಬತ್ತಿಯನ್ನು ರಕ್ಷಾಸೂತ್ರ ಅಂದರೆ ಕವಾಲಿ ನೂಲಿನಿಂದ ತಯಾರಿಸಬೇಕು. ಹತ್ತಿ ಬತ್ತಿಯಿಂದ ಜ್ವಾಲೆಯನ್ನು ಬೆಳಗಿಸಬೇಡಿ. ಬತ್ತಿಯು 9 ದಿನಗಳವರೆಗೆ ಉಳಿಯುವಷ್ಟು ದೊಡ್ಡದಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅದನ್ನು ದೀಪದ ಮಧ್ಯಭಾಗದಲ್ಲಿ ಇರಿಸಿ. ದೀಪದ ಬತ್ತಿಯನ್ನು ಪದೇ ಪದೇ ಬದಲಾಯಿಸಬಾರದು ಅಖಂಡ ಜ್ಯೋತಿ ಬೆಳಗುತ್ತಿರುವ ಸಂದರ್ಭದಲ್ಲಿ. ಯಾಕಂದರೆ ಅಖಂಡ ಜ್ಯೋತಿಯ ದೀಪವು ನಂದಿಸುವುದು ಮಧ್ಯದಲ್ಲಿ ಮಂಗಳಕರವೆಂದು ಅಕಸ್ಮಾತ್ ದೀಪ ಏನಾದರೂ ಕೆಟ್ಟೋಯ್ತು ಅಂದರೆ ಅಮಂಗಳಕರ ಆಗುತ್ತೆ. ಯಾವಾಗಲೂ ಪೂರ್ತಿಯಾಗಿ 9 ದಿನಗಳ ಕಾಲ ಸುಸೂತ್ರವಾಗಿ ದೀಪ ಉರಿದಿದ್ದೆ ಆದರೆ ಅದು ಮಂಗಳಕರವೆಂದು ಪರಿಗಣಿಸಬೇಕಾಗುತ್ತದೆ. ಅದರಲ್ಲೂ ನೀವು ದೀಪದ ಬತ್ತಿಗಳನ್ನ ಅಖಂಡ ದೀಪ ನೀವು ಮಾಡ್ತಾ ಇದ್ದೀನಿ ಅಂದಾಗ ಅಂದರೆ ಕವಾಲಿ ದಾರ ಅಂತ ಸಿಗುತ್ತೆ, ಕಲವ ದಾರ ಅಂತ ಸಿಗುತ್ತೆ. ಕೆಂಪು ಮತ್ತು ಹಳದಿ ಮಿಶ್ರಿತ ದಾರನ ಹಾಕಿ ನೀವು ಸಾಸಿವೆ ಎಣ್ಣೆನ ಹಾಕಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಸ್ನೇಹಿತರೆ, ನಾನು ಕೂಡ ಹೇಳ್ತೀನಿ, ನಾನು ಹೋದ ವರ್ಷ ಇದನ್ನು ಹಚ್ಚಿದ್ದೆ, ತುಂಬಾ ಅನುಕೂಲ ಆಗಿದೆ. ನೀವು ಕೂಡ ಹಚ್ಚಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೀಪದ ಬಗ್ಗೆ ಕಾಳಜಿ ಇರಲಿ. ದೀಪದ ಜ್ವಾಲೆಯನ್ನು ಗಾಳಿಯಿಂದ ರಕ್ಷಿಸಲು ಅಖಂಡ ಜ್ಯೋತಿಯ ಜ್ವಾಲೆಯ ಮೇಲೆ ಜಾಲರಿಯ ಮುಚ್ಚಳವನ್ನು ಇರಿಸಿ ಅಥವಾ ಗಾಜಿನ ಚಿಮಣಿಯನ್ನು ಮುಚ್ಚಿ ಪ್ರತಿದಿನ ದೀಪದ ಬತ್ತಿಯನ್ನು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕುತ್ತಿರಬೇಕು. ಇದರಿಂದ ದೀಪವು ಆರುವುದಿಲ್ಲ. ರಾತ್ರಿ ಮಲಗುವ ಮುನ್ನವೂ ಸಾಕಷ್ಟು ಪ್ರಮಾಣದ ತುಪ್ಪದ ದೀಪ ಆದರೆ ತುಪ್ಪ ಹಾಕಿ, ಎಣ್ಣೆಯ ದೀಪ ಆದರೆ ಎಣ್ಣೆಯನ್ನು ಹಾಕಿ ಮಲಗುವಂಥ ಅಭ್ಯಾಸ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಯಾಕಂದರೆ ಅಖಂಡ ದೀಪನ ನೀವು ಹಚ್ಚಿದ ನಂತರ ಮಗುವಿನಂತೆ ರಕ್ಷಣೆ ಮಾಡಬೇಕು, ಮಗುವಿನಂತೆ ಜೋಪಾನ ಮಾಡಬೇಕು. ಮಗುವಿನಂತೆ ಕಾಳಜಿ ಮಾಡಿದಾಗ ಮಾತ್ರ ದುರ್ಗೆಯ ಪೂರ್ಣ ಪ್ರತಿಫಲ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ದೀಪಕ್ಕೆ ನೀವು ಈ ಥರದ ಬತ್ತಿ ಹಾಕಿ ಅರಿಶಿಣ, ಕುಂಕುಮ, ಹೂಗಳಿಂದ ಅಲಂಕಾರ ಮಾಡಿ ಗಣೇಶನ ಪ್ರಾರ್ಥನೆ ಮಾಡಿ ದುರ್ಗಾದೇವಿಯ ಪ್ರಾರ್ಥನೆನ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅಖಂಡ ಜ್ಯೋತಿಯಿಂದ ನಿಮಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಮನೇಲಿ ಸ್ಟಾರ್ಟ್ ಆಗಿ ನಮ್ಮ ಮನೆಯಲ್ಲಿರೋವಂಥ ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ದೀಪದ ನೋಡಿ, ಅದಾದಮೇಲೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬಾರ್ದು. ಅಗ್ನಿಕೋನದಲ್ಲಿ ಅಖಂಡ ಜ್ಯೋತಿಯನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಜ್ಯೋತಿಯ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ. ನೋಡಿ, ನೀವು ಅಖಂಡ ದೀಪ ಏನಾದರೂ ಹಚ್ಚಿದ್ದೀರಾ ಅಂತಂದರೆ ನಿಮ್ಮ ದೀಪ ಹಚ್ಚಿರೋಂಥ ಬೆಳಕಿನ ಮುಖ ಅಂದರೆ ಕಿರಣ, ಜ್ವಾಲೆ ಬಂದು ಪೂರ್ವ ದಿಕ್ಕಿಗೆ ನೋಡ್ತಾ ಇರಬೇಕು. ಇಲ್ಲ ಉತ್ತರ ದಿಕ್ಕಿಗೆ ದೀಪದ ತುದಿಯು ಕಾಣೋ ಥರ ನೀವು ದೀಪ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಒಳ್ಳೆಯದು ಆಗುವಂಥದ್ದು ಎಲ್ಲ ಸೂಚನೆಗಳು ಇರುತ್ತೆ. ನೋಡಿ, ಅದಾದಮೇಲೆ ಪೂಜೆಯ ಸಮಯದಲ್ಲಿ ಜ್ಯೋತಿಯ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ ಅಶುದ್ಧ ಕೈಗಳಿಂದ ಅಖಂಡ ಜ್ಯೋತಿಯನ್ನು ಮುಟ್ಟಬೇಡಿ. ಅದರಲ್ಲಿ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಮನೆಯ ಸದಸ್ಯರೆಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬ್ರಹ್ಮಚಾರ್ಯವನ್ನು ಪಾಲಿಸಲೇಬೇಕು. ನೋಡಿ, ಅಖಂಡ ಜ್ಯೋತಿ ಏನಾದರೂ ಹಚ್ಚುತ್ತಾ ಇದ್ದೀರಿ ಅಂತ ಅಂದರೆ ಮನೇಲಿ ಯಾವುದೇ ಕಾರಣಕ್ಕೂ 9 ದಿನಗಳ ಕಾಲ ನಿರಂತರವಾಗಿ ನಾನ್ ವೆಜ್ ಕೂಡ ತಿನ್ನಬಾರ್ದು. ಆಮೇಲೆ ಯಾರು ದೀಪ ಹಚ್ಚುತ್ತಾ ಇದ್ದೀರಾ, ಮನೆಯ ಗೃಹಿಣಿ ಇರ್ತಾರೆ, ಅವರು ಬ್ರಹ್ಮಚಾರ್ಯನ ಪಾಲಿಸಬೇಕಾಗುತ್ತೆ. ಅಂದರೆ ದಾಂಪತ್ಯದಿಂದ ದೂರ ಇರಬೇಕಾಗುತ್ತೆ. ಅವತ್ತಿನ ದಿನ ನೀವು ದೀಪ ಹಚ್ಚೋ ಅಂಥವ್ರು ಮನೆಯಲ್ಲಿ ಸಪ್ರೇಟಾಗಿ ಮಲಗಬೇಕಾಗುತ್ತೆ. ಅದರಲ್ಲೂ ಹಾಸಿಗೆ ಮೇಲೆ ಮಲಗದಲೇ ನೆಲದ ಮೇಲೆ ಒಂದು ಚಾಪೆನ ಹಾಸ್ಕೊಂಡು
ಮಲಗಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಉಪವಾಸ ಇರೋವಂಥವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ. ಅಕಸ್ಮಾತ್ ನಿಮಗೆ ಉಪವಾಸ ಇಲ್ದಿರೋರು ಹಾಲು ಹಣ್ಣನ್ನು ತಗೊಂಡು, ಉಪವಾಸದ ಪದ್ಧತಿ ಇಲ್ದಿದ್ದು ಹಾಲು ಹಣ್ಣನ್ನು ಸ್ವೀಕರಿಸಿ ನೀವು ಅಖಂಡ ಜ್ಯೋತಿಯ ದೀಪದ ಪದ್ಧತಿನ ಆರಾಧನೆ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ತಾಯಿನ ನೀವು ಜಪ ಮಾಡುವಂಥವ್ರು ಮುಖ್ಯವಾಗಿ ಯಾವಾಗಲೂ ಅಷ್ಟೇನೆ ಮನೆಯಲ್ಲಿ ಯಾರದೇ ಎಂಜಿಲನ್ನ ತಿನ್ನಬಾರ್ದು, ಜಗಳ ಕದನಗಳಾಗ್ತಾ ಇರಬಾರ್ದು, ಕೆಟ್ಟ ಮಾತುಗಳನ್ನ ಆಡ್ತಾ ಇರಬಾರ್ದು. ಯಾಕಂದರೆ ಆ ಅಖಂಡ ಜ್ಯೋತಿಯಲ್ಲಿ ದುರ್ಗಾದೇವಿ ಆಹ್ವಾನೆ ಆಗಿರ್ತಾರೆ. ಅಥವಾ ಎಂಜಲ ಕೈಗಳಲ್ಲಿ, ಊಟ ಮಾಡಿದ ಕೈಗಳಲ್ಲಿ, ಅಥವಾ ನೀವು ಏನೋ ಒಂದು ತಿಂದಿರ್ತೀರ ದೀಪ ಹಚ್ಚೋಂಥ ಸಂದರ್ಭದಲ್ಲಿ ಹಂಗೆ ಡೈರೆಕ್ಟಾಗಿ ಹೋಗಿ ಯಾವುದೇ ಕಾರಣಕ್ಕೂ ದೀಪಗಳನ್ನ ಮುಟ್ಟಬಾರ್ದು, ಕಡ್ಡಿಗಳಿಂದ ದೀಪದ ಬತ್ತಿಗಳನ್ನ ಎಳಿಬಾರ್ದು. ಅದಕ್ಕೆ ಅಂತ ಒಂದು ಚಿಮುಟ ಅಂತ ಬರುತ್ತೆ. ಆ ಚಿಮುಟನ ನೀವು ತಗೊಂಡು ಅದರ ಮುಖಾಂತರ ನೀವು ಆ ಬತ್ತಿಗಳನ್ನ ನೀವು ಸರಿ ಮಾಡಬೇಕು. ಯಾಕಂದರೆ ದೀಪದಲ್ಲಿ ದುರ್ಗಾದೇವಿ ಅಂಶ ಇರೋದ್ರಿಂದ, ಅಲ್ಲಿ ದುರ್ಗಾದೇವಿ ಆಹ್ವಾನೆ ಆಗಿರೋದ್ರಿಂದ ನೀವು ಬರೀ ಕೈಗಳಲ್ಲಿ ದೀಪದ ಬತ್ತಿಗಳನ್ನ ಮುಟ್ಟಿದಾಗ ನಂಜೇರುವಂಥದ್ದಾಗುತ್ತೆ ತಾಯಿಗೆ. ಅದಕ್ಕೋಸ್ಕರ ನೀವು ಚಿಮುಟದಿಂದ ದೀಪದ ಬತ್ತಿಗಳನ್ನ ಬದಲಾಯಿಸಬೇಕಾಗುತ್ತೆ. ಆಗ ನೀವು ಆ ರೀತಿ ಮಾಡಿದಾಗ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸಾತ್ವಿಕ ಆಹಾರನ ತೊಗೊಬೇಕಾಗುತ್ತೆ. ಅಂದರೆ ನಾನ್ ವೆಜ್ನ ಬಿಟ್ಟು ಮೊಸರನ್ನ, ಅವಲಕ್ಕಿ ಆ ಥರದ್ದನ್ನು ತಿನ್ಬೋದು. ಉಪವಾಸ ಇರ್ತೀನಿ ಅನ್ನೋರು ಗೆ ಯಾವ ರೀತಿ ಉಪವಾಸನ ಇರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಇರ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ 9 ದಿನಗಳ ಕಾಲ ನನಗೆ ತಿಳಿದಿರೋ ಪ್ರಕಾರ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರ್ತಾರೆ ಕೆಲವೊಬ್ಬರು. ನಿಮ್ಮ ಕೈಲಿ ಇರೋಕ್ಕಾಗಲ್ಲ ಅನ್ನೋರು ಹಾಲು, ಅನ್ನ, ಮೊಸರನ್ನ ಎಲ್ಲ ತಿನ್ಬೋದು. ಅದು ನಿಮ್ಮಿಷ್ಟ. ಅವಲಕ್ಕಿ ತಿನ್ಬೋದು ಅಥವಾ ಸಾತ್ವಿಕ ಆಹಾರನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರೋ ಅಂಥ ಸಾತ್ವಿಕ ಆಹಾರನ ನೀವು ತಿನ್ನಬೇಕಾಗುತ್ತೆ. ಅದರಲ್ಲೂ ನೀವು ಬ್ರಹ್ಮಚರ್ಯನ ನೀವು ಪಾಲಿಸಲೇಬೇಕಾಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ ನೋಡಿ, ನಾವು ಆ ದೀಪನ ಯಾಕೆ ಹಚ್ಚಿತೀವಿ, ಅದರಿಂದ ನಮಗೇನು ಪ್ರಯೋಜನ ಅಂದರೆ ಜ್ಯೋತಿಯ ಮೂಲಕ ಭಕ್ತರು ದೇವತೆಗಳಿಗೆ ತಮ್ಮ ಗೌರವವನ್ನು ತಲುಪಿಸಲು ಪ್ರಯತ್ನಿಸುತ್ತಾರೆ. ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ನಮ್ಮೆಲ್ಲ ಕಾರ್ಯಗಳು ನೆರವೇರುವ ಆಶೀರ್ವಾದವನ್ನು ಪಡೆಯಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ. ಆಮೇಲೆ ಅಖಂಡ ಜ್ಯೋತಿಯ ಬೆಳಕಿನಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಕತ್ತಲೆ ಎಂದರೆ ಜೀವನದಿಂದ ಉದ್ವೇಗವು ಕೊನೆಗೊಳ್ಳುತ್ತದೆ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ಅಖಂಡ ಜ್ಯೋತಿ ಮುಗಿದ ನಂತರ ಉಳಿದ ತುಪ್ಪ ಅಥವಾ ಎಣ್ಣೆಯನ್ನು ದೇಹಕ್ಕೆ ಲೇಪಿಸಬೇಕು ಎಂದು ಹೇಳಲಾಗುತ್ತದೆ. ಇದು ರೋಗಗಳನ್ನು ಗುಣಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿ ಸ್ನೇಹಿತರೆ, ನೀವು ಕೆಲವೊಂದು ದೀಪ ಎಲ್ಲ ಅಖಂಡ ಜ್ಯೋತಿನ 9 ದಿನಗಳ ಕಾಲ ಮುಗಿದ ನಂತರ ಅಕಸ್ಮಾತು ಆ ದೀಪದಲ್ಲಿ ಎಣ್ಣೆ ಏನಾದರೂ ಉಳಿದಿದೆ ಅಥವಾ ತುಪ್ಪ ಉಳಿದಿದೆ ಅಂದರೆ ಅದನ್ನು ಖಂಡಿತವಾಗ್ಲೂ ಎಸೆಯೋಕ್ಕೆ ಹೋಗಬೇಡಿ. ಬತ್ತಿಗಳನ್ನು ಸಹ ಎಸೆಯೋಕ್ಕೆ ಹೋಗಬೇಡಿ. ಆ ಬತ್ತಿಗಳನ್ನು ನೀವು ಮತ್ತೊಂದು ತಂತ್ರಕ್ಕೆ ಉಪಯೋಗಿಸ್ಕೊಳ್ಬೋದು. ಆ ಎಣ್ಣೆ ಅಥವಾ ತುಪ್ಪ ಇದ್ದರೆ ಅದನ್ನು ಒಂದು ಡಬ್ಬಿಲಿ ಎತ್ತಿ ಇಟ್ಕೊಂಡು ಅದನ್ನು ನೀವು ಪ್ರತಿದಿನ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ರೋಗ ರುಜಿನಗಳಿದ್ದರೆ, ಚರ್ಮ ವ್ಯಾಧಿಗಳಿದ್ದರೆ, ಶನಿಕಾಟಗಳಿದ್ದರೆ, ಯಾವುದೇ ಗ್ರಹಬಾಧೆಗಳಿಂದ ದೋಷಗಳು ನಮ್ಮ ದೇಹಕ್ಕೆ ಅಂಟಿದರೆ ಅಥವಾ ಮಾಟ ಮಂತ್ರಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಆ ದೀಪದಲ್ಲಿ ಉಳಿದಂತಹ ಶೇಷದ ತುಪ್ಪ ಅಥವಾ ಶೇಷದ ಎಣ್ಣೆ ನಮಗೆ ಈ ರೀತಿ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನೀವು ಶುಭ ಫಲನ ನೀಡುತ್ತೆ. ಯಾವುದೇ ನಿರ್ದಿಷ್ಟ ಬಯಕೆಯ ನೆರವೇರಿಕೆಗಾಗಿ ಅಖಂಡ ಜ್ವಾಲೆಯನ್ನು ಬೆಳಗಿಸಿ ಮತ್ತು ನೀವು ನಿಯಮಗಳನ್ನು ಅನುಸರಿಸಿದರೆ ನೀವು ಶೀಘ್ರದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಯಾವುದೇ ತೊಂದರೆ ಇಲ್ಲದೆ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತದೆ. ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯ ಪ್ರಭಾವದಿಂದ ಶನಿಯ ಮಹಾದಶದಿಂದ ಮುಕ್ತಿ ಸಿಗುತ್ತದೆ. ಸರ್ವ ಸಂಕಷ್ಟ ದೋಷಗಳಿಂದ ಮುಕ್ತಿ ಕೂಡ ನಾವು ಪಡೆಯಬಹುದು. ಅದಕ್ಕೋಸ್ಕರ ನಾವು ಅಖಂಡ ದೀಪನ ಪದ್ಧತಿನ ನಾವು ಮಾಡಬೇಕಾಗುತ್ತೆ. ನೋಡಿ, ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯ ಮಂತ್ರ ನೀವು ಯಾವ ಮಂತ್ರನ ಹೇಳ್ಕೊಬೇಕು ಅಂದರೆ ನೋಡಿ, ಓಂ ಜಯಂತಿ ಮಂಗಳ
ಕಾಳಿ, ಭದ್ರಕಾಳಿ, ಕೃಪಾಲಿನಿ, ದುರ್ಗಾ ಕ್ಷಮಾ, ಶಿವದಾತ್ರಿ, ಸ್ವಾಹ, ಸ್ವಾದ, ನಮೋಸ್ತುತೆ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ ಆ ಮಂತ್ರನ. ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯ ದೀಪನ ಹಚ್ಚಿದ್ದೆ ಆದರೆ ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕೃಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಅಂತ ಹೇಳ್ಕೊಬೇಕಾಗುತ್ತೆ. ಇನ್ನೊಂದು ನೋಡಿ, ಇನ್ನೊಂದು ಮಂತ್ರ ಹೇಳ್ಕೊಡ್ತೀನಿ. ದೀಪಜ್ಯೋತಿಂ ಪರಬ್ರಹ್ಮಂ ದೀಪಜ್ಯೋತಿ ಜನಾರ್ದನಂ ದೀಪೋ ಹಾರತಿ ಮೇ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಆ ಮಂತ್ರನೂ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಇದೊಂದನ್ನು ಹೇಳ್ಕೊಳ್ಳಿ. ಏನು ಅಂದರೆ ಶುಭಂ ಕರೋತೋ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದ ಶತ್ರುವೃದ್ಧಿ ವಿನಾಶಂ ಚ ದೀಪಜ್ಯೋತಿಂ ನಮೋಸ್ತುತೆ ಅಂತನಾದ್ರೂ ಹೇಳ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 4 ಮಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಅಖಂಡ ಜ್ಯೋತಿನ ನೀವು ಬೆಳಗ್ಸೋ ಅಂಥವ್ರು ಈ 4 ಮಂತ್ರಗಳನ್ನ ವಿಶೇಷವಾಗಿ ಹೇಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅಖಂಡ ಜ್ಯೋತಿನ ಬೆಳಗೋದಾದರೆ ಈ ರೀತಿ ಪದ್ಧತಿಗಳನ್ನ ಅನುಸರಿಸಿ. ಮುಖ್ಯವಾಗಿ ನೀವು ಅಖಂಡ ಜ್ಯೋತಿ ದೀಪನ ಬೆಳಗಿಸುವಾಗ ನೀವು ಈ ಪಾಲನೆಗಳನ್ನ ಖಂಡಿತವಾಗ್ಲೂ ಪಾಲಿಸಿ. ಅದರಲ್ಲೂ ಮಣ್ಣಿನ ಪ್ಲೇಟನ್ನು ತಗೊಂಡು ಮಣ್ಣಿನ ಪ್ಲೇಟಿಗೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಮೇಲೆ ಭತ್ತದ ತೆನೆ ಅಂದರೆ ಭತ್ತದ ಕಾಳುಗಳನ್ನ ಹಾಕ್ಬೋದು, ಗೋಧಿನ ಹಾಕ್ಬೋದು. ಅದನ್ನು ನೀವು ಹಾಕಿ ಅದಾದಮೇಲೆ ದೀಪ ಹಚ್ಚೋಂಥ ಸಂದರ್ಭದಲ್ಲಿ ದೀಪಕ್ಕೆ ಅರಿಶಿಣ ಕುಂಕುಮ ಹೂವು ಎಲ್ಲ ಹಾಕಿದ ನಂತರ ಕಲವದಾರನ ಹಾಕಿ ದೀಪದ ಬತ್ತಿಗೆ ನೀವು ದೀಪ ಹಚ್ಚಿ ಈ ರೀತಿ ನೀವು ತುಪ್ಪ ಎಣ್ಣೆನ ಉಪಯೋಗಿಸ್ಕೊಂಡು ಮಾಡೋವಂಥ ಪದ್ಧತಿಗಳನ್ನೆಲ್ಲ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ